ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸಿಸ್ಟ್ರು. ಅದ್ ಸರಿ, ನನ್ ಗಿಫ್ಟ್ ಅಲ್ಲೇ? ಮನೆಗ್ ಬಾ, ನಿನ್ ಗಿಫ್ಟ್ ಕಾಯ್ತಾ ಇದೆ. ಓಹೋ ಹೋ 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 ಹೋ, ಗಿಫ್ಟ್ ತಗೊಳೋದಕ್ಕೆ ನಾನ್ ಅಲ್ಲಿವರೆಗೂ ಬರ್ಬೇಕಾ? ಈ ನೆಪದಲ್ಲಾದ್ರೂ ಬರ್ಬೇಕು ಕಣೆ, ಇಲ್ಲ ಅಂದ್ರೆ ನಿನ್ಗೆ ಅಕ್ಕ ಬಾವ ಅನ್ನೋ ಅಟ್ಯಾಚ್ಮೆಂಟೇ ಇರಲ್ಲ. ಇದು ನನ್ ರಿಕ್ವೆಸ್ಟ್ ಅಲ್ಲ, ನಿಮ್ ಬಾವನ್ ಆರ್ಡರ್. ನೀನ್ ಮನೆಗ್ ಬಂದ್ರೇನೆ ನಿನಗ್ ವಿಶ್ ಮಾಡೋದು ಅಂತ ನಕುಲ್ ಹೇಳಿದ್ದಾರೆ. ಸರಿ, ಬೇಗ ಬಾ, ಎಲ್ರೂ ಒಟ್ಟಿಗೆ ಊಟ ಮಾಡೋಣ. ಆಗಲ್ಲ ಕಣೆ. ಬರ್ಬೇಕು, ಬರ್ತಿದ್ಯಾ ಅಷ್ಟೇ. ನಾನಾ? ಹಲೋ ಹಲೋ, ಏನಂತಮ್ಮ? ಏನ್ ಹೇಳಿದ್ಲು? ಅವ್ರ ಮನೆಗ್ ಹೋಗ್ಬೇಕಂತ ತಾತ. ಹೋಗ್ಬಿಟ್ ಬಾ, ಇಲ್ಲದೇನ್ ಮಾಡ್ತೀಯಾ? ಖಂಡಿತ ಹೋಗ್ತೀನಜ್ಜಿ. ಭಾವ ಏನೋ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರಂತೆ. ರುಕ್ಮಿಣಿ, ನೀನಲ್ಲಿಗೆ ಒಬ್ಬಳೇ ಹೋಗೋದು ಸರಿ ಇಲ್ಲಮ್ಮ. ಗೋಪಾಲ ಎಲ್ಲಿ ಅಣ್ಣ? ಅವನು ಬೆಳಗ್ಗೆನೆ ಕೇಕ್ ತಗೊಂಡು ಬರ್ತೀನಂತ ಹೋದವನು ಇನ್ನೂ ಬಂದೇ ಇಲ್ಲ. ಇನ್ನು ನಾನೇ ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಈ ಪರಿಸ್ಥಿತಿಯಲ್ಲಿ ನನಗೆ ಗಾಡಿ ಓಡಿಸೋಕೆ ಆಗಲ್ವೇ? ಪರವಾಗಿಲ್ಲ ಅಣ್ಣ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಕೃಷ್ಣನ್ ಕರ್ಕೊಂಡು ಹೋಗ್ತೀನಿ. ತಾತ, ನಾನಿನ್ನು ಯಾವ ವಿಷಯನೂ ಮರ್ತಿಲ್ಲ, ಆಮೇಲೆ ಬಂದು ನಿನ್ನ ವಿಚಾರಿಸ್ಕೋತೀನಿ. ಓಹೋ, ಆಯ್ತಾಯ್ತಾಯ್ತಾಯ್ತು. ಕೃಷ್ಣ ಕೃಷ್ಣ, ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳಲ್ಲ ಕರ್ಣ. ಕೃಷ್ಣ 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 ಕೃಷ್ಣ. ಹುಟ್ಟು ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರುಕ್ಮಿಣಿಯವರೇ. ತಗೊಳ್ಳಿ, ನನ್ನ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು ಕೃಷ್ಣ. ನಿಮಗೆ ಸೀರೆ ಇಷ್ಟ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ನಾನು ಸಿಟಿಗೆ ಹೋಗಿದ್ದಾಗ ನನಗೆ ಈ ಸೀರೆ ತುಂಬ ಇಷ್ಟ ಆಯಿತು, ಅದಕ್ಕೆ ತಂದುಬಿಟ್ಟೆ. ನಿಮಗೆ ಓಕೆ ತಾನೆ? ನಿಮಗಿಷ್ಟ ಆಯ್ತಾ? ನನಗೆ ಸೀರೆ ಅಂದರೆ ಅಷ್ಟಕ್ಕಷ್ಟೇ, ಆದರೆ ಈ ಕಲರ್ ಅಂದರೆ ತುಂಬ ಇಷ್ಟ. ನಿನ್ನ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ ಕೃಷ್ಣ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೀನು ಈ ಥರ ಒಂದು ಉಡುಗೊರೆ ಕೊಡ್ತೀಯಾ ಅಂತ. ನನಗೆ ಜುಮ್ಕಿ ಅಂದ್ರೆ ತುಂಬಾ ಇಷ್ಟ.
ತುಂಬಾ ಥ್ಯಾಂಕ್ಸ್ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಕೃಷ್ಣ, ಹೇಳೋದೇ ಮರ್ತ್ಬಿಟ್ಟೆ. ನಾನು ಅಕ್ಕನ ಮನೆಗೆ ಹೋಗ್ಬೇಕು. ಗೋಪಾಲ ಬೇರೆ ಇಲ್ಲ. ಇವಾಗ ನೀನೇ ನನ್ನ ಜೊತೆಗೆ ಬರಬೇಕು. ಸರಿ ರುಕ್ಮಿಣಿ ಅವರ. ಒಂದೇ ನಿಮಿಷ ಇರು, ಇದನ್ನ ಒಳಗಿಟ್ಬಿಟ್ಟು ಬಂದ್ಬಿಡ್ತೀನಿ. ಹ್ಞೂ ಆಯ್ತು. ಎಸ್, ನಿಲ್ಸು ನಿಲ್ಸು, ಸೈಡ್ಗೆ ಹೋಗ್ ಗಾಡಿ ನಿಲ್ಸು. ಯಾಕೆ ರುಕ್ಮಿಣಿ ಅವರೇ, ಏನಾಯ್ತು? ನೀನ್ ಯಾಕೆ ಇಷ್ಟೊಂದು ಸ್ಲೋ ಗಾಡಿ ಓಡಿಸ್ತಿದ್ಯಾ? ಈ ಸ್ಪೀಡಲ್ಲಿ ನಿನ್ ಜೊತೆ ಗಾಡಿಲ್ ಬರೋ ಬದಲು ನಾನ್ ನಡ್ಕೊಂಡೇ ಬರ್ಬೋದು. ಹಾಗೆಲ್ಲ ನೀವು ನನ್ನನ್ನು ರೇಗಿಸ್ಬೇಡಿ. ನೀವು ಸೂರ್ಯವಂಶದ ಯುವರಾಣಿ. ಅದು ಅಲ್ಲದೆ ಇವತ್ತು ನಿಮ್ಮ ಬರ್ಡೇ ಬೇರೆ. ನಿಮ್ಮ ಸೇಫ್ಟಿ ನನಗೆ ಮುಖ್ಯ ಅಲ್ವಾ? ಅದಕ್ಕೆ ಸ್ಲೋ ಆಗಿ ಹೋಗ್ತಿದ್ದೀನಿ. ಮೊದಲೇ ಊರಲ್ಲಿ ಗುಂಡಿಗಳು ತುಂಬ ಇದ್ದಾವೆ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಎಲ್ಲರೂ ನನಗೆ ತಾನೇ ಬೈಯೋದು. ನೀನಿಷ್ಟು ಸ್ಲೋ ಆಗಿ ಓಡಿಸಿದ್ರೆ ನಾವಿವತ್ತು ಸಂಜೆ ಹೋಗ್ತೀವಷ್ಟೇ. ನೋಡು, ಗುಂಡಿ ಬರ್ಲಿ ಏನಾದ್ರೂ ಬರ್ಲಿ, ನಿನ್ ಸ್ಪೀಡಲ್ಲಿ ನೀನ್ ಹೋಗಷ್ಟೇ. ನೀ ನನ್ನ ಬಗ್ಗೆ ಯೋಚನೆ ಮಾಡಬೇಡ, ಮುಚ್ಕೊಂಡು ಗಾಡಿ ಓಡಿಸು. ನೀವು ಹೇಳಿದ್ಮೇಲೆ ಮುಗೀತು. ನೋಡಿ ಇವಾಗ ಹೇಗೆ ಹೋಗ್ತೀನಿ ಅಂತ. ರಾಕೆಟ್ ಥರ ಹೋಗ್ತೀನಿ. ಬನ್ನಿ. ಯಾಕೋ ಗಾಡಿ ನಿಲ್ಲಿಸ್ದೆ? ಅಲ್ಲಿ ನೋಡಿ.